ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಈ ಸೆಲೆಬ್ರಿಟಿ ಅಂತ ಕರೆಸಿಕೊಳ್ಳುವವರು ಎಂಥ ಹೇಡಿಗಳು ಮತ್ತು ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಬದಲಾಗ್ತಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯಾಗಿ ಆಮೀರ್ ಖಾನ್ ಅನ್ನುವಂಥ ವ್ಯಕ್ತಿ ಮುಂದೆ ಬಂದಿದ್ದಾರೆ. ಹೌದು, ನಾನೊಬ್ಬ ಇದೀನಿ ನೋಡಿ, ಇಲ್ಲಿ ನಾನೊಬ್ಬ ಹೇಡಿ, ನಾನೊಬ್ಬ ಕೇಡಿ ಅಂತ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಎಷ್ಟು ನೀಚ ಮಟ್ಟಕ್ಕೆ ಹೋಗ್ಬೋದು ಅಷ್ಟು ನೀಚ ಮಟ್ಟಕ್ಕೆ ಹೋಗಿದ್ದಾರೆ ಪುಣ್ಯಾತ್ಮ. ಏನು ಅಂದ್ರೆ, ಸೋನಂ ವಾಂಗ್ಚುಕ್ ಬಗ್ಗೆ ತ್ರೀ ಇಡಿಯಟ್ಸ್ ಫಿಲಮ್ ಅಲ್ಲಿ ಅವ್ರಿಗೆ ಗೊತ್ತೇ ಇರ್ಲಿಲ್ವಂತೆ. ಸೋನಂ ವಾಂಗ್ಚುಕ್ ಮೇಲೆ ಆಧಾರಿತ ಚಿತ್ರ ಅಲ್ಲವಂತೆ ಅದು, ಆ ಪಾತ್ರ. ಯಾಕೆ ಅಂತಹ ಡೈಲಾಗುಗಳು ಅಂದ್ರೆ, ಈಗ ಸೋನಂ ವಾಂಗ್ಚುಕ್ ಸುದ್ದಿಯಲ್ಲಿದಾರಲ್ಲ, ಹಂಗರ್ ಸ್ಟ್ರೈಕ್ ಅಲ್ಲಿ ಕೂತಿದಾರಲ್ಲ, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾರಲ್ಲ ಸರ್ಕಾರದ ವಿರುದ್ಧ, ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡಿ. ನೀವು ಅದು ಅವರ ಪಾತ್ರವನ್ನೇ ಮಾಡಿದ್ರಲ್ಲ ತ್ರೀ ಇಡಿಯಟ್ ಸಿನಿಮಾದಲ್ಲಿ ಅಂತ ಕೇಳಿದ್ರೆ, ಅವ್ರ ಪಾತ್ರನ, ಅದು ಅವ್ರ ಪಾತ್ರ ಅಂತ ನನಗೆ ಗೊತ್ತೇ ಇರಲಿಲ್ಲ ಸಿನಿಮಾ ಮಾಡುವಾಗಲಾಗಿ ಆನಂತರ ಆಗ್ಲಿ, ಇಲ್ವಲ್ಲ ಆ ರೀತಿ ಇಲ್ವಲ್ಲ ಅಂತ ಹೇಡಿಯ ಹಾಗೆ ಹೇಡಿಯ ಹಾಗೆ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡಿದ್ದಾರೆ. You heard it. In fact, Mr. Sonam has said this. Okay. He also has said that the character is not based on him. But I think all of us are very concerned for his health and his life. What Chatur was thinking. But I want to tell you that neither Raju nor Abhijan, who are the two writers, nor I, we didn't know about Mr. Sonam. However, what Mr. Sonam is doing is good work in any case. He doesn't have to be based on the character of Three Idiots for us to respect him. The character is not based on him. You heard it. ಆದರೆ ಅದೇ ಚಿತ್ರದಲ್ಲಿ ಚತುರ್ ಅನ್ನುವಂತಹ ಒಂದು ಪ್ರಮುಖ ಪಾತ್ರ ನಿರ್ವಹಿಸಿದ ಇನ್ನೊಬ್ಬ ಆರ್ಟಿಸ್ಟ್ ಆಮೀರ್ ಖಾನ್ ಮುಖಕ್ಕೆ ಹೊಡೆದ ಹಾಗೆ ಆ ಪಾತ್ರ ಸೋನಂ ವಾಂಗ್ಚುಕ್ ಆಧಾರಿತವೇ ಅಂತ ಹೇಳಿದ್ದಾರೆ. ಸೊ ಏನ್ ನಡೀತು ಎಕ್ಸಾಕ್ಟ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಇವತ್ತು ಬೆಳಗ್ಗೆ ಸೋನಂ ವಾಂಗ್ಚುಕ್ ಅವರನ್ನ ಬಲವಂತಕ್ಕೆ ದೆಹಲಿ ಪೊಲೀಸರು ರೌಡಿಗಳ ಹಾಗೆ ಎತ್ಕೊಂಡು ಹೋದ್ರು. ಪ್ರತಿಭಟನಾ ಸ್ಥಳದಿಂದ ಎತ್ಕೊಂಡು ಹೋದ್ರು, ಅದಕ್ಕೊಂದು ಕತೆ ಕಟ್ಟಿದ್ರು, ಏನೇನ ಹೇಳಿದ್ರು ಬಿಡಿ. ಆದ್ರೆ ಇದರ ನಡುವೆ ಮೊನ್ನೆ ಆಮೀರ್ ಖಾನ್ ಅವ್ರದ್ದೊಂದು ತ್ರೀ ಇಡಿಯಟ್ಸ್ ಅಂತ ವರ್ಲ್ಡ್ ಫೇಮಸ್ ಫಿಲಂ ಬಂತಲ್ಲ, ಆ ಚಿತ್ರದಲ್ಲಿ ಆಮೀರ್ ಖಾನ್ ನಿರ್ವಹಿಸಿರುವಂತಹ ಹುಂಗ್ಸುಕ್ ವಾಂಗ್ಡು ಅನ್ನುವಂತಹ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಸೋನಂ ವಾಂಗ್ಚುಕ್ ಅವರ ಮೇಲೆ ಆಧಾರಿತ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಇಡೀ ಜಗತ್ತು ಗೊತ್ತಿರೋ, ಸಣ್ಣ ಮಕ್ಕಳನ್ನು ಕೇಳಿದ್ರು ಹೇಳತ್ತೆ, ಇವರ ಕ್ಯಾರೆಕ್ಟರ್ನೇ ಆ ಸಿನಿಮಾದಲ್ಲಿ ಫುಂಗ್ಸುಕ್ ವಾಂಗ್ಡು ಅಂತ ತೋರಿಸಿರೋದು, ಆಮೀರ್ ಖಾನೇ ಆ ಪಾತ್ರ ನಿರ್ವಹಿಸಿರೋದು ಅಂತ. ಸೊ ಸೋನಂ ವಾಂಗ್ಡು ಅವರು ಉಪವಾಸ ಮಲಗಿದಾರಲ್ಲ ನೀಟ್ ಪೇಪರ್ ವಿಚಾರವಾಗಿ, ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ಆ ಸೋನಂ ವಾಂಗ್ಚುಕ್ ಅವರಿಗೆ ಪಾಪ ಗೊತ್ತಿಲ್ಲ, ಇದು ಕ್ರೂರಿಗಳ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, ಅಮಿತ್ ಶಾ ಇರೋ ಸರ್ಕಾರ, ಇವ್ರು ನಿಮ್ಮನ್ನು ಬೇಕಾದ್ರೆ ಎತ್ಕೊಂಡು ಹೋಗ್ತಾರೆ ಹೊರತು ಇವ್ರು ಯಾರು ಬಂದು ನಿಮ್ಮ ಹತ್ರ ಮಾತಾಡಲ್ಲ, ನಿಮ್ಮ ಸಮಸ್ಯೆ ಬಗೆಹರಿಸೋದಿಲ್ಲ, ರಾಜೀನಾಮೆಗಳು ಕೊಡಲ್ಲ, ಯಾವ ಜವಾಬ್ದಾರಿನೂ ತಗೊಳಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಹಿಂದೂ ಮುಸ್ಲಿಂ ಮಾಡಿ ಓಟ್ ಹಾಕ್ಸ್ಕೊಳ್ಳುವಂತಹ ಕಲೆ ಅವ್ರ ಹತ್ರ ಇದೆ, ಅದು ಇರೋವರೆಗೂ ಅವ್ರಿಗೆ ಹೆದರಿಕೆ ಇಲ್ಲ, ಸೋಲಿಲ್ಲ. ಆ ಕಾರಣಕ್ಕೆ ಅವರು ನಿಮ್ಮನ್ನು ಕೇರ್ ಮಾಡಲ್ಲ, ನೀವು ಸತ್ರ ಬೇಕಾದ್ರೆ ಸಾಯಿರಿ ಅಂತ ಬಿಟ್ಟು ಬಿಡ್ತಾರೆ. ಸೊ ಆ ಸೋನಂ ವಾಂಗ್ಚುಕ್ ಇದಾರಲ್ಲ, ಅವರ ಬಗ್ಗೆ ಈಗ ಎಲ್ಲ ಕಡೆ ಚರ್ಚೆ ಆಗ್ತಿರೋದ್ರಿಂದ, ಆಮೀರ್ ಖಾನ್ ಆ ಪಾತ್ರವನ್ನೇ ನಿರ್ವಹಿಸಿದ್ದಾರೆ ಅನ್ನುವಂಥದ್ದು ಇರೋದ್ರಿಂದ ಪತ್ರಕರ್ತರು ಆಮೀರ್ ಖಾನ್ ಹತ್ರ ಪ್ರಶ್ನೆಯನ್ನು ಕೇಳಿದ್ರು ಒಂದು ಕಾರ್ಯಕ್ರಮದಲ್ಲಿ. ಸರ್, ಈಗ ಸೋನಂ ವಾಂಗ್ಚುಕ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನೀವು ಅವರ ಪಾತ್ರವನ್ನೇ ನಿರ್ವಹಿಸಿದಿರಲ್ಲ ತ್ರೀ ಇಡಿಯಟ್ಸ್ ಫಿಲಮ್ ಅಲ್ಲಿ ಅಂತ. ಅದಕ್ಕೆ ಆಮೀರ್ ಖಾನ್, ತಾನು ಎಂತಹ ಹೇಳಿ, ನಾನು ಹೇಗೆ ಸಮಯಕ್ಕೆ ತಕ್ಕಂತೆ ಅಥವಾ ಸನ್ನಿವೇಶಕ್ಕೆ ತಕ್ಕಂತೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಗೊತ್ತಿರುವ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋಕೆ, ಅವ್ರ ಬಗ್ಗೆ ಈಗ ಗೊತ್ತು ನನಗೆ, ಉಪವಾಸ ಇದ್ದಾರಂತೆ, ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಾನು ಬಯಸ್ತೀನಿ. ಆದರೆ ತ್ರೀ ಇಡಿಯಟ್ಸ್ ನಲ್ಲಿ ಅವರ ಪಾತ್ರ ಅಲ್ಲ ಅದು, ಅವ್ರ ಪಾತ್ರ ಅಂತ ಅವಾಗ ಯಾರು ಮಾತಾಡ್ಲೇ ಇಲ್ಲ ನಾವು, ಅದು ಒಂದು ಕಾಲ್ಪನಿಕ ಪಾತ್ರ ಅಂತ ಡೈಲಾಗ್ ಹೊಡೆದ್ರು. ಸೋನಂ ವಾಂಗ್ಚುಕ್ ನನಗೆ ಗೊತ್ತೇ ಇರ್ಲಿಲ್ಲ, ತಗೊಳ್ಳಿ, ಗೊತ್ತೇ ಇರ್ಲಿಲ್ಲ ನನಗೆ ಫುಂಗ್ಸುಕ್ ವಾಂಗ್ಡು, ಅದು ಸುಮ್ನೆ ಹಾಗೆ ಬಂದಿರೋದು ಸಿನಿಮಾದಲ್ಲಿ. ಎಂತಹ ಹೇಳಿತನ ನೋಡ್ಕೊಳ್ಳಿ, ಎಂತಹ ಹೇಳಿತನ. ಆದರೆ ಅದೇ ಚಿತ್ರದಲ್ಲಿ ಇನ್ನೊಂದು ಪಾತ್ರ ಪ್ರಮುಖವಾಗಿ ಚತುರ್ ಅನ್ನುವಂತಹ ವ್ಯಕ್ತಿ, ಅದು ಪಾತ್ರವನ್ನ ಮಾಡಿದಂತಹ ವ್ಯಕ್ತಿ, ಆತನ ಹೆಸರು ಓಮಿ ವೈದ್ಯ ಅಂತ. ಆ ನಟ ಸೀದಾ ಜಂತರ್ ಮಂತರ್ಗೆ ಹೋಗಿ ಸೋನಂ ವಾಂಗ್ಚುಕ್ ಅವರನ್ನ ಭೇಟಿ ಮಾಡಿ
ಅವರಿಗೆ ಶುಭಾಶಯ ಕೋರಿ ಅವರಿಗೆ ಉಪವಾಸ ಮುರಿರಿ, ದಯವಿಟ್ಟು ಬೇರೆ ರೀತಿ ಹೋರಾಟ ನಡೆಸಿ ಅಂತ ಹೇಳಿ ಅವರಿಗೆ ಬೆಂಬಲ ಸೂಚಿಸುವಂತಹ ಮಾತುಗಳನ್ನು ಆಡಿ ಆ ನಂತರ ಮಾಧ್ಯಮಕ್ಕೂ ಸಹ ಅವರು ಹೇಳಿಕೆಯನ್ನು ಕೊಡ್ತಾರೆ. ಇವರ ಪಾತ್ರವನ್ನೇ 3 Idiots ನಲ್ಲಿ ಆಮಿರ್ ಖಾನ್ ಮಾಡಿದ್ದು ಫುಂಗ್ಸುಕ್ ವಾಂಗ್ಡು ಬೇರೆ ಯಾರು ಅಲ್ಲ, ಸೋನಂ ವಾಂಗ್ಚುಕ್ ಆಧಾರಿತ ಪಾತ್ರ. ಈ ಕಡೆ ಆಮಿರ್ ಖಾನು ನನಗೆ ಗೊತ್ತೇ ಇರ್ಲಿಲ್ಲ, ಸಿನಿಮಾ ಮಾಡೋ ಟೈಮಲ್ಲೂ ಗೊತ್ತಿಲ್ಲ, ಅನಂತರ ಸುಮಾರು ದಿನ ಗೊತ್ತಿಲ್ಲ, ಈಗ ಗೊತ್ತು ಸೋನಂ ವಾಂಗ್ಚುಕ್ ಅವ್ರ ಮೇಲೆ ಆಧಾರಿತ ಪಾತ್ರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದೇ ಚಿತ್ರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ ಇನ್ನೊಂದು ನಟ ಹೇಳ್ತಾರೆ, ಎಸ್, ಇಟ್ ವಾಸ್ ಹಿಮ್ ಹೂ ವಾಸ್ ಪೋರ್ಟ್ರೇಡ್ ಆಸ್ ಫುಂಗ್ಸುಕ್ ವಾಂಗ್ಡು. ಏನ್ ಹೇಳ್ತೀರಿ ಇದಕ್ಕೆ? ಹೇಡಿತನ ಅಂತ. ಈ ಬಾಲಿವುಡ್ಡಿನ ಹೇಡಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಿದೆ. ಅವ್ರಿಗೆ ಬರೀ ದಿನ ಬೆಳಗಾದ್ರೆ ಶೋಕಿ ಮಾಡ್ಕೊಂಡು ಓಡಾಡಬೇಕು, ಒಳ್ಳೆ ದುಡ್ಡು ಬರಬೇಕು, ಸಿನಿಮಾ ಬಂದಾಗ ಸ್ವಲ್ಪ ಹೊತ್ತು ಬಂದು ಹೊರಗಡೆ ಆಯ್ ಬಾಯ್ ಎಲ್ಲ ತೋರಿಸ್ಬಿಟ್ಟು ಫ್ಲೈಯಿಂಗ್ ಕಿಸ್ಗಳನ್ನ ಕೊಟ್ಟು ಜನರನ್ನ ಥಿಯೇಟರ್ ಕರ್ಸ್ಕೊಂಡು ಸಾವಿರಾರು ಕೋಟಿ ಲೂಟಿ ಹೊಡ್ಕೊಳ್ಬೇಕು, ಆ ನಂತರ ನೆಮ್ಮದಿಯಾಗಿದ್ದು ಬಿಡ್ಬೇಕು. ಜನ ಸಾಯ್ತಿದ್ರು ನಾವು ಕೇರ್ ಮಾಡಲ್ಲ, ಯಾವುದಕ್ಕೂ ತಲೆ ಹಾಕಲ್ಲ. ಸರ್ಕಾರ ವೀಕ್ ಇದ್ರೆ ತಲೆ ಹಾಕ್ತಿವಿ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಿದ್ರೆ ಸಿಕ್ಕಾಪಟ್ಟೆ ಮಾತಾಡಿರೋರು, ಸಿಕ್ಕಾಪಟ್ಟೆ ಎಗರಾಡಿರೋರು. ಎಕ್ಸಾಂಪಲ್ಗಳು ನಿಮ್ಗೆ ಗೊತ್ತೇ ಇದೆ. 60 ರೂಪಾಯಿ ಪೆಟ್ರೋಲ್ ಆದಾಗ ಅಮಿತಾಬ್ ಬಚ್ಚನ್ ಕಾರ್ಗೆ ಪೆಟ್ರೋಲ್ ಸಿಂಪಡಿಸಿ ಬೆಂಕಿ ಹಚ್ಚಬೇಕು ಅಂತ ಸ್ಟೇಟ್ಮೆಂಟ್ ಹಾಕೊಂಡಿದ್ರು ತಮ್ಮ ಟ್ವಿಟರ್ ನಲ್ಲಿ. ಇನ್ನು 65 ರೂಪಾಯಿ ಆಗಿದ್ದಾಗ ಡಾಲರು, ಜೂಹಿ ಚಾವ್ಲಾ ಅನ್ನುವಂತಹ ಮಹಾನ್ ಮೇಧಾವಿ ನಟಿ, ಅಯ್ಯೋ ನನ್ನ ಅಂಡರ್ವೇರ್ ಹೆಸರು ಡಾಲರ್ ಅಲ್ಲ, ಅದೇನೋ ನನ್ನ ಚಡ್ಡಿ ಹೆಸರು ಏನಾದ್ರು ಡಾಲರ್ ಆಗಿದ್ದಿದ್ರೆ ಪದೇ ಪದೇ ಜಾರು ಬಿಡ್ತಾ ಇತ್ತು ಕೆಳಗಡೆಗೆ. ಇಂತಹ ಅಸಹ್ಯವನ್ನೆಲ್ಲ ಬರ್ಕೊಂಡಿದ್ರು. ಸರಿ, ಸರ್ಕಾರನ ಟೀಕೆ ಮಾಡಿದ್ರೆ ಯಾವತ್ತು ವೆರಿ ಗುಡ್. ಆ ಕಾಲಕ್ಕೆ ಆ ಸಂದರ್ಭಕ್ಕೆ ಅದು ಬೆಲೆ ಏರಿಕೆ, ಅದು ಜಾಸ್ತಿ ರೇಟು. ಈಗೇನಾಗಿದೆ, 110 ರೂಪಾಯಿ ಪೆಟ್ರೋಲು, 100 ರೂಪಾಯಿ ಹತ್ತತ್ರ ಡಾಲರು. ಬಟ್ ಒಬ್ಬರದು ಬಾಯ್ ಬಿಡಲ್ಲ, ಒಬ್ಬರು ಬಾಯ್ ಬಿಡಲ್ಲ. ಯಾಕಂದ್ರೆ ಮಾರನೇ ದಿನ IT ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುತ್ತೆ, ತಪ್ಪಿದ್ರೆ ಅವ್ರ ಮನೆ ಒಳಗಡೆ ಇವ್ರಿಗಿಂತ ಮೊದಲೇ IT ಅಫಿಷಿಯಲ್ಸ್ ಕೂತಿರ್ತಾರೆ, ರೇಡ್ ಆಗುತ್ತೆ, ED ಅಫಿಷಿಯಲ್ಸ್ ಬಂದ್ಬಿಡ್ತಾರೆ. ಆ ಭಯದಲ್ಲಿ ಹೇಡಿಗಳ ಹಾಗೆ ದೇಶ ಸರ್ವನಾಶ ಆಗಿ ಹೋಗಿದ್ರೆ ಪರವಾಗಿಲ್ಲ, ನಮ್ಮ ಆಸ್ತಿ ಭದ್ರ ಮಾಡ್ಕೊಳ್ಬೇಕು, ನಮ್ಮನ್ನ ನಾವು ಭದ್ರ ಮಾಡ್ಕೊಳ್ಬೇಕು ಅಂತ ಅಮಿತಾಬ್ ಬಚ್ಚನ್ ಇಂದ ಹಿಡಿದು ಜೂಹಿ ಚಾವ್ಲಾ ಅವರಿಗೆ ಎಲ್ರು ಬಾಯಿಗೆ ಗೂಟ ಹೊಡ್ಕೊಂಡಂಗೆ ಸೈಲೆಂಟ್ ಆಗಿದ್ದಾರೆ. ತಮಗೆ ತಾವೇ ಗೂಟ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಸೈಲೆನ್ಸ್ ಅಂದ್ರೆ ಸೈಲೆನ್ಸ್, ಯಾವುದ್ರ ಬಗ್ಗೆ ಮಾತಾಡಲ್ಲ. ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ, ಪೆಟ್ರೋಲ್ ರೇಟ್ ಬಗ್ಗೆ ಮಾತಾಡಲ್ಲ, ಅಮೆರಿಕ ಭಾರತವನ್ನ ದಿನ ಬೆಳಗಾದ್ರೆ ಅವಮಾನ ಮಾಡೋದ್ರ ಬಗ್ಗೆ ಮಾತಾಡೋದಿಲ್ಲ, ಜಾಗತಿಕ ಮಟ್ಟದಲ್ಲಿ ಪಾಸ್ಪೋರ್ಟ್ ಲೆವೆಲ್ ಬಿದ್ದೋಗಿರೋದ್ರ ಬಗ್ಗೆ ಮಾತಾಡಲ್ಲ, ಪತ್ರಿಕೋದ್ಯಮದ ಲೆವೆಲ್ ಬಿದ್ದೋಗಿರೋದ್ರ ಬಗ್ಗೆ ಮಾತಾಡಲ್ಲ, ಹಂಗರ್ ಇಂಡೆಕ್ಸ್ ಬಗ್ಗೆ ಮಾತಾಡೋದಿಲ್ಲ, ಲೈಫ್ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡೋದಿಲ್ಲ, ಯಾವುದ್ರ ಬಗ್ಗೆನೂ ಮಾತಾಡಲ್ಲ. ಎಲ್ಲ ಸಬ್ ಚಂಗಾಸಿ ಅನ್ಕೊಂಡು ಓಡಾಡ್ಕೊಂಡಿರ್ತಾರೆ. ಇಲ್ಲದೆ ಹೋದ್ರೆ ಏನಾದ್ರು ಆಪತ್ತಾಗುತ್ತೆ ಅಂತ ಭಯ. ಈ ಹೇಡಿತನಕ್ಕೆ ಜನರ ದುಡ್ಡಲ್ಲಿ ಇವ್ರ ಆಸ್ತಿಗಳನ್ನ ಮಾಡ್ಕೊಂಡು ನೆಮ್ಮದಿಯಾಗಿರೋದು. ಜನ ಸಾಯ್ತಾ ಇದ್ರೆ ಒಂದೇ ಒಂದು ಪದ ಹೊರಗಡೆ ಬರಲ್ಲ. ಆ ಹೇಡಿಗಳ ಸಾಲಿಗೆ ಈಗ ಆಮಿರ್ ಖಾನ್ ಒಂದು ಸೇರ್ಪಡೆ. ನನಗೆ ಗೊತ್ತೇ ಇಲ್ಲ ಸೋನಂ ವಾಂಗ್ಚುಕ್ ತಗೊಳ್ರಿ. ಇದಕ್ಕಿಂತ ಹೇಡಿತನ ಸಿಗಬೇಕು ಅಂದ್ರೆ ನೆಕ್ಸ್ಟ್ ಯಾರಾದ್ರೂ ಇನ್ನು ನೆಕ್ಸ್ಟ್ ಲೆವೆಲ್ ಹೇಡಿತನ ತೋರಿಸ್ಬೇಕು. ಅಲ್ಲಿಯವರೆಗೆ ಆಮಿರ್ ಖಾನ್ ಹೆಸರಲ್ಲಿ ಆ ರೆಕಾರ್ಡ್ ಉಳ್ಕೊಳ್ಳುತ್ತೆ ಅಷ್ಟೇ. ಸೊ ಇದಿಷ್ಟು ಆಮಿರ್ ಖಾನ್ ಅನ್ನುವಂತಹ ಒಬ್ಬ ನಟ, ಸೋಕಾಲ್ಡ್ ದೇಶಭಕ್ತ, ಸೋಕಾಲ್ಡ್ ಧೈರ್ಯವಂತ, ಸೋಕಾಲ್ಡ್ ಸೋ ಮೋದಿ ಸರ್ಕಾರಕ್ಕೆ ಹೆದರಿ ಹೇಡಿಯ ಹಾಗೆ ಸೋನಂ ವಾಂಗ್ಚುಕ್ಗೆ ಗೊತ್ತಿರಲಿಲ್ಲ ಆ ಕಾಲದಲ್ಲಿ ನನಗೆ 3 Idiotsಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಕತೆ ಕಟ್ಟಿರೋದು. ಮತ್ತು ಅದೇ ಚಿತ್ರದಲ್ಲಿ ಇನ್ನೊಂದು ಮುಖ್ಯ ಪಾತ್ರ ನಿರ್ವಹಿಸಿದ ಆ ನಟ ಇಲ್ಲ ಆಮಿರ್ ಖಾನ್ ಗಿಂತ ಭಿನ್ನವಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲ, ಅವ್ರದೇ ಪಾತ್ರ, ಅದು ಅವ್ರ ಮೇಲೆ ಆಧಾರಿತ ಪಾತ್ರ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.